ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ನವ್ಯ ಪ್ರಸಾದ್ ನಿಲ್ಯಾಡಿ. ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ತುಂಬಾ ಸ್ಪೆಷಲ್ ವಿಡಿಯೋ ಇದು. ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯ ಕಾವಂದರ ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದಡಿಯಲ್ಲಿ ಹೊಲಿಗೆ ತರಬೇತಿಯ ಒಂದು ಉದ್ಘಾಟನಾ ಸಮಾರಂಭದ ವಿಡಿಯೋ ಇದಾಗಿದೆ. ಬನ್ನಿ, ಹಾಗಿದ್ರೆ ಈ ವಿಡಿಯೋ ಹೇಗಿದೆ ಮತ್ತು ಉದ್ಘಾಟನಾ ಸಮಾರಂಭ ಹೇಗಿತ್ತು ಅನ್ನೋದನ್ನ ನೋಡ್ಕೊಂಡು ಬರೋಣ. ಕ್ಷೇತ್ರದ ಸ್ವಾಮಿಯನ್ನು ಹಾಗೆ ಸ್ಥಳಸಾನಿಧ್ಯ ದೇವತೆಗಳನ್ನು ಸ್ಮರಿಸಿಕೊಳ್ಳುತ್ತಾ ಪೂಜ್ಯ ಕಾವಂದರ ಹಾಗೂ ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ ಇಂದು ನಾವು ನೆಲ್ಯಾಡಿ ವಲಯ ವ್ಯಾಪ್ತಿಯಲ್ಲಿ ಜ್ಞಾನ ವಿಕಾಸ ಕೇಂದ್ರದ ಪ್ರಯುಕ್ತ ಹಮ್ಮಿಕೊಂಡಿರುವಂತಹ ಹೊಲಿಗೆ ತರಬೇತಿ ಕೇಂದ್ರದ ಉದ್ಘಾಟನೆಯನ್ನು ಮಾಡಲು ಆಯೋಜನೆಯನ್ನು ಮಾಡಿದ್ದೇವೆ. ಎಲ್ಲ ನಮ್ಮ ಗಣ್ಯ ಅತಿಥಿಗಳು, ಉದ್ಘಾಟಕರು ಆಗಮಿಸಿ ಉಪಸ್ಥಿತರಿದ್ದಾರೆ. ಈಗಾಗಲೇ ಮೊದಲನೆಯದಾಗಿ ಹೊಲಿಗೆ ತರಬೇತಿಯ ವಿದ್ಯಾರ್ಥಿನಿಯಾದ ಶ್ರೀಮತಿ ಭಾರತಿ ಇವರಿಂದ ಪ್ರಾರ್ಥನೆ. ಜಯಣ್ಣ ಬಂಟ್ರಿಯರ್ ಸರ್ ಅವರು ಒಪ್ಪಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಈ ಕಾರ್ಯಕ್ರಮ ನಮ್ಮ ಒಕ್ಕೂಟದ ಅಧ್ಯಕ್ಷರಾಗಿ ಕೊಕ್ಕರೆ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಬಾಲಕೃಷ್ಣ ಸರ್ ವಹಿಸಿಕೊಂಡಿದ್ದಾರೆ. ಅವರಿಗೆ ಪ್ರೀತಿಯಿಂದ ಸ್ವಾಗತವನ್ನು ಬಯಸಿದ್ದೇನೆ ಸರ್. ನಮ್ಮ ಶೌರ್ಯ ಘಟಕದ ಪ್ರತಿನಿಧಿಯಾಗಿರುವಂತಹ ರಮೇಶ್ ಸರ್ ಬಂದಿದ್ದಾರೆ. ಅವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸಿದ್ದೇನೆ. ಯೋಜನೆಯ ನೆಲ್ಯಾಡಿ ವಲಯದ ಮೇಲ್ವಿಚಾರಕರಾದಂತಹ ಆನಂದ್ ಸರ್ ಇದ್ದಾರೆ. ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸಿದ್ದೇನೆ. ಒಂದು ಹೊಲಿಗೆ ತರಬೇತಿ ಕೇಂದ್ರ ಯಶಸ್ವಿಯಾಗಿ ನಡೆಯಬೇಕಿದೆ. ನಮಗೆಲ್ಲರಿಗೂ ಒಂದು ಹೊಲಿಗೆ ತರಬೇತಿಯ ಗುರುವಾಗಿ ಗೀತಾ ಮೇಡಮ್ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸಿದ್ದೇನೆ. ತರಬೇತಿ ಆಯೋಜಿಸಲು ನಮಗೆ ಸದಸ್ಯರನ್ನು ಆಯ್ಕೆ ಮಾಡಿಕೊಟ್ಟಿರುವಂತಹ ನಮ್ಮ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ಈ ವಿಭಾಗದ ಸೇವಾ ಪ್ರತಿನಿಧಿಯಾದಂಥ ಹೇಮಾವತಿ ಮೇಡಮ್ ಇದ್ದಾರೆ. ಅದೇ ರೀತಿ ನಮಿತಾ ಮೇಡಮ್, ಯಶ್ವಿನಿ, ಕವಿತಾ, ವೇದ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸಿದ್ದೇನೆ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ತಾವೆಲ್ಲರೂ ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸಿದ್ದೇನೆ. ಓಂ ನಮಃ ಮಂಜುನಾಥಾಯ ನಮಃ. ಸ್ಥಳ ಸಾನ್ನಿಧ್ಯ ದೇವದೇವರನ್ನು ಪ್ರಾರ್ಥನೆ ಮಾಡಿಕೊಂಡು, ಗ್ರಾಮ ದೇವರನ್ನು, ಸೀಮೆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು, ವಿಶೇಷವಾಗಿ ಇವತ್ತೊಂದು ಮೊದಲ ಹೊಲಿಗೆ ತರಬೇತಿ ತರಬೇತಿಯನ್ನು ಇವತ್ತು ನಿಮ್ಮೆಲ್ಲರ ಮತ್ತು ಪೂಜ್ಯ ಕಾವಂದರ ಮಾತೃಶ್ರೀ ಅಮ್ಮನವರ ಆಶೀರ್ವಾದದೊಂದಿಗೆ ಉದ್ಘಾಟನೆ ಮಾಡಲು ಒಪ್ಪಿಗೆಯನ್ನು ಕೇಳ್ತೇನೆ. ಮತ್ತು ಎಲ್ಲ ಗಣ್ಯರಿಗೂ ವಂದನೆಗಳು. ಇನ್ನು ಮುಂದೆ ಈ ಕಾರ್ಯಕ್ರಮದ ಬಗ್ಗೆ ಶುಭ ಹಾರೈಕೆಯನ್ನು ಉದ್ಘಾಟಕರು ಮಾಡಲಿದ್ದಾರೆ. ಶ್ರೀ ಅಮ್ಮ ಹಾಗೂ ಪೂಜ್ಯರ ಆಶೀರ್ವಾದವನ್ನು ಇವತ್ತು ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದಡಿಯಲ್ಲಿ ತಾಲೂಕು ಮಟ್ಟದ ಈ ಒಂದು ಹೊಲಿಗೆ ತರಬೇತಿ ಕೇಂದ್ರದ ಉದ್ಘಾಟನಾ ಸಮಾರಂಭದಲ್ಲಿರುವಂತಹ ಸಮಾರಂಭದ ಸಭಾಧ್ಯಕ್ಷರು, ನಮ್ಮ ಆತ್ಮೀಯರು ಆಗಿರುವಂತಹ ಬಾಲಕೃಷ್ಣ ಅವರು, ಅದೇ ರೀತಿ ಈ ಒಂದು ಪರಿಸರದಲ್ಲಿ ಶೌರ್ಯ ವಿಪತ್ತು ತಂಡವನ್ನು ರಚನೆ ಮಾಡಿಕೊಂಡು ಆಪತ್ಬಾಂಧವರಾಗಿ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಅತ್ಯಂತ ಬಹಳ ಬೇಗನೆ ಹೆಸರನ್ನು ಗಳಿಸಿರುವಂಥ ನನ್ನ ಮಿತ್ರರು ಆಗಿರುವಂತಹ ರಮೇಶ್ ಬಾಣಗಾರರವರೇ, ಅದೇ ರೀತಿ ಇವತ್ತು ಈ ಒಂದು ಹೊಲಿಗೆ ತರಬೇತಿಯನ್ನು ಜ್ಞಾನ ವಿಕಾಸದ ಅಡಿಯಲ್ಲಿ ನಿಮಗೆ ತರಬೇತಿಯನ್ನು ನೀಡುವುದರ ಮೂಲಕ
ಅದು ಕೂಡ ತರಬೇತಿ ಅಂತ ಹೇಳಿದರೆ ಕೆಲವೊಂದು ಸಂದರ್ಭದಲ್ಲಿ ನಾವು ದುಡ್ಡು ಕೊಟ್ಟು ಟ್ರೈನರನ್ನು ಪಡ್ಕೊಳ್ತೇವೆ. ಆದರೆ ಮೇಡಮ್ ಹೇಳಿದ ಹಾಗೆ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಇವತ್ತು ಬಂದು ನಿಮಗೆ ತರಬೇತಿಯನ್ನು ನೀಡಲಿರುವಂತಹ ಶ್ರೀಮತಿ ಗೀತಾ ಮೇಡಮ್ರವರೇ, ಅದೇ ರೀತಿ ತಾಲೂಕಿನ ಜ್ಞಾನ ವಿಕಾಸ ಕೇಂದ್ರದ ಸಮನ್ವಯ ಅಧಿಕಾರಿಗಳು, ನಮ್ಮೆಲ್ಲರ ಈ ಭಾಗದಲ್ಲಿ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಜ್ಞಾನ ವಿಕಾಸದಲ್ಲಿ ನೀಡುವುದರ ಜೊತೆಗೆ ನಮ್ಮೊಟ್ಟಿಗಿರುವಂತಹ ಶ್ರೀಮತಿ ಚೇತನ ಮೇಡಮ್ರವರೇ, ಹೊಸದಾಗಿ ನಮ್ಮೂರಿಗೆ ಬಂದು ವಲಯ ಮೇಲ್ವಿಚಾರಕರಾಗಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿರುವಂತಹ ವಲಯ ಮೇಲ್ವಿಚಾರಕರಂತಹ ಆನಂದರವರೇ, ಎಲ್ಲ ನಮ್ಮ ಪ್ರೀತಿಯ ಸೇವಾ ಪ್ರತಿನಿಧಿಗಳೇ, ವಿಶೇಷವಾಗಿ ಈ ತರಬೇತಿಯನ್ನು ಪಡೆಯಲು ಬಂದಿರುವಂತಹ ಆಗಲೇ ಹೇಳಿದ್ದು ಪ್ರಾರ್ಥನೆ ಮಾಡುವ ವಿದ್ಯಾರ್ಥಿ ಅಂತ, ಖಂಡಿತವಾಗಿಯೂ ಎಲ್ಲ ವಿದ್ಯಾರ್ಥಿಗಳೇ, ಒಂದು ವಿಚಾರದ ಬಗ್ಗೆ ನನಗೆ ಬಹಳ ಸಂತೋಷವಾಗ್ತದೆ. ನೀವಿವತ್ತು ಈ ಕೂತಿರುವಂತಹ ಸ್ಥಳ ಪೂಜ್ಯ ಕಾವಂದರು ಸಿರಿ ಸಂದರ್ಭದಲ್ಲಿ ಘಟಕ ಇರುವಾಗ ಈ ಸ್ಪರ್ಶ ಮಾಡಿದಂತಹ ಸ್ಥಳ ಅಂತ ಹೇಳಲಿಕ್ಕೆ ಭಾಳ ಇಷ್ಟಪಡ್ತೇನೆ. ಅದಕ್ಕಾಗಿ ಇಲ್ಲಿ ಯಾವುದೇ ತರಬೇತಿ ಮಾಡಿದರೂ ಕೂಡ ನೀವೆಲ್ಲರೂ ಕೂಡ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇರುವಂತಹ ಜಾಗ ಈ ಘಟಕ. ಆದ ಕಾರಣ ಇದರಲ್ಲಿ ಯಾವುದೇ ನಮಗೆ ಹಿಂಜರಿಕೆ ಇಲ್ಲ. ಖಂಡಿತವಾಗಿ ನಿಮ್ಮ ತರಬೇತಿ ಏನಿದೆಯಾ, ಎಷ್ಟು ತಿಂಗಳಿದೆ ಅದಕ್ಕಿಂತ ಮೊದಲೇ ನೀವು ತರಬೇತಿ ಪಡೆದು ಊರಿಗೆ ಮತ್ತು ಸ್ವಉದ್ಯೋಗದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ತೀರಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಅದೃಷ್ಟವಂತರು ಎಲ್ಲರೂ ಟ್ರೈಲರಿಂಗ್ ಅನ್ನು ಕಲಿತುಕೊಂಡು ಮಿಷನ್ ಮತ್ತು ಈ ಮೇಡಮ್ನಿಂದ ಸಲಹೆ ಸೂಚನೆಗಳು ಪಡೆದು ಆದಷ್ಟು ಬೇಗ ನೀವು ಒಬ್ಬ ಉತ್ತಮವಾದ ಟೈಲರಿಂಗ್ ತರಬೇತಿದಾರರಾಗಿ ಮತ್ತೊಬ್ಬರಿಗೆ ಕೂಡ ನೀವು ತರಬೇತಿ ಕೊಡುವಂಥ ಮೇಡಮ್ನಾಗಿ ನೀವು ಕೂಡ ಮೂಡಿ ಬರಬೇಕು ಅಂತ ಹೇಳಿಕೊಂಡು ಬಹಳ ಒಳ್ಳೆಯ ಕಾರ್ಯಕ್ರಮದ ಅಡಿಯಲ್ಲಿ ನೀವು ಬಂದಿದ್ದೀರಿ. ನಮ್ಮ ಘಟಕ ನೆಲ್ಯಾಡಿಯಲ್ಲಿ ನೆಲ್ಯಾಡಿ ವಲಯದಲ್ಲಿ ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ತಂದಿದ್ದೀರಿ, ನಮಗೆ ಕೂಡ ಹೆಮ್ಮೆ ಇದೆ. ಓಂ ಶ್ರೀ ಮಂಜುನಾಥ ನಮ್ಮ ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು ಮನಸಾರಿ ಸ್ಮರಿಸಿಕೊಂಡು ದೇವರನ್ನು ಮನಸಾರಿ ಸ್ಮರಿಸಿಕೊಳ್ಳುತ್ತಾ ಪರಮ ಪೂಜ್ಯ ಮತ್ತು ಮಾತೃಶ್ರೀ ಹೇಮಾತಮ್ಮನವರ ಆಶೀರ್ವಾದವನ್ನು ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾ ಇವತ್ತು ಬಹುಶಃ ನೆಲ್ಯಾಡಿ ವಲಯ ಮಟ್ಟದ ಒಂದು ನಮ್ಮಲ್ಲಿ ಏನು ಜ್ಞಾನ ವಿಕಾಸ ಕೇಂದ್ರಗಳಿಗೆ ಒಂದು ಬೇರೆ ಬೇರೆ ತರಬೇತಿಗಳನ್ನು ಕೊಟ್ಟು ಬೇರೆ ಬೇರೆ ಜ್ಞಾನ ವಿಕಾಸ ಕೇಂದ್ರದಲ್ಲಿ ಹೆಚ್ಚು ಮಹತ್ವ ಬರುವಂತಹ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಇವತ್ತು ಹೊಲಿಗೆ ತರಬೇತಿಯನ್ನು ನಮ್ಮ ನೆಲ್ಯಾಡಿ ಒಂದು ಕಾರ್ಯಕ್ಷೇತ್ರದಲ್ಲಿ ತರಬೇತಿಯಲ್ಲಿ ನಮಗೆ ತರಬೇತಿಯನ್ನು ಉದ್ಘಾಟನೆ ಮಾಡಿರುವಂತಹ ನಮ್ಮ ಜನಜಾಗೃತಿ ನೆಲ್ಯಾಡಿ ವಲಯದ ಮತ್ತು ತರಬೇತಿ ಹಾಗೂ ನಮ್ಮ ಜ್ಞಾನ ವಿಕಾಸ ಸಮನ್ವಯಗಳು ಎಲ್ಲ ನಮ್ಮ ಸೇವಾಪ್ರತಿನಿಧಿಗಳು ಎಲ್ಲ ನಮ್ಮ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರು. ಈಗಾಗಲೇ ಒಂದು ವಿಚಾರದಲ್ಲಿ ಸರ್ ಮಾತಾಡಿ ನಾವು ಮಾತಾಡಬೇಕು ಅಂತೇಳಿ ಇವತ್ತು ಬಹುಶಃ ನಮ್ಮ ತಾಲೂಕು ಮಟ್ಟದ ಕಾರ್ಯಕ್ರಮ ನಾವು ಮಾಡಲಿಕ್ಕಿದ್ದೇವೆ. ಇದು ತಾಲೂಕು ಮಟ್ಟದ ಕಾರ್ಯಕ್ರಮಕ್ಕೆ ನಮ್ಮ ಈ ಜ್ಞಾನ ವಿಕಾಸದಿಂದಲೂ ಕೂಡ ನಮಗೆ ಒಂದು ಪ್ರೋಗ್ರಾಮ್ಗಳನ್ನು ಕೊಡಬೇಕು. ಮತ್ತು ಅಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಾಗಿ ಬೇರೆ ಬೇರೆ ಏನು ಸಮಾವೇಶಗಳು ನಡೀತದೆ, ಬೇರೆ ಬೇರೆ ತರಬೇತಿಗಳು ನಡೀತದೆ, ಅದಕ್ಕೆ ಅಲ್ಲಿ ಕೂಡ ನೀವು ಭಾಗವಹಿಸಬೇಕು. ಅದು ಫಸ್ಟಿಗೆ ನಾನು ನಿಮಗೆ ಹೇಳ್ತಿದ್ದೇನೆ. ಎಲ್ಲ ಬೇರೆ ಬೇರೆ ಜ್ಞಾನ ವಿಕಾಸ ಕೇಂದ್ರದಿಂದ ಬೇರೆ ಬೇರೆ ರೀತಿಯ ಒಂದು ಸ್ಪರ್ಧೆಗಳು ಏರ್ಪಡಿಸ್ತಾರೆ. ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರೀತಿ ಇರ್ಬೇಕು ಅಷ್ಟೇ, ಆ ಕೆಲಸದ ಮೇಲೆ ಪ್ರೀತಿ ಇರಬೇಕು. ಇದನ್ನು ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ ಪ್ರತಿಯೊಂದು ನೀವು ಪ್ರಯತ್ನ ಪಟ್ಟಾಗ ಖಂಡಿತವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಇದಕ್ಕೆ ಉದಾಹರಣೆ ನಮ್ಮ ಇವರ ಶೌರ್ಯದವರು. ನಾವು ಬರುವಾಗ ಸುಮಾರು ನಾವು ಒಂದು 20-21 ಸಾಲದಲ್ಲಿ ಇದ್ವಿ. ನಾವು ಆಗ ನಾವು ಅವ್ರಿಗೊಂದು ಮೀಟಿಂಗ್ ಅನ್ನು ಹೇಳಿದ್ವಿ, ಇಲ್ಲ ಸರ್ ಬಿಡಬಾರ್ದು, ಇದು ನಾವು ಮೇಲೆ ಹೋಗ್ಬೇಕು ಅಂತ. ಕಳೆದ ಸಾರಿ ನೀವು ನಂಬಲಿಕ್ಕಿಲ್ಲ, ರಾಜ್ಯ ಮಟ್ಟದಲ್ಲಿ ನಾವು 2ನೇ ಸ್ಥಾನದಲ್ಲಿ. ಇದಕ್ಕೆ ಕಾರಣಕರ್ತರು ಯಾರು? ನಾನಲ್ಲ, ನಮ್ಮ ಸದಸ್ಯರು. ಅವರು ಪ್ರಯತ್ನ ಪಟ್ಟರೆ ಎಲ್ಲ ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಅದೇ ಶೌರ್ಯದವರೇ ನಮಗೆ ಇಲ್ಲಿ ಸ್ವಲ್ಪ ನೀರೆಲ್ಲ ಮಾಡಿಕೊಟ್ಟಿದ್ದಾರೆ, ಅದು ಒಂದು ಅವರ ಸೇವೆ. ಹಾಗೆ ನಾವು ಹೆಚ್ಚು ನಾವು ಹೇಳಬೇಕಾಗಿಲ್ಲ, ಪ್ರತಿಯೊಬ್ಬರು ಕೂಡ ನಾನು ಮತ್ತೆ ಹೇಳ್ತಿದ್ದೇನೆ, ಇಲ್ಲಿ ಕೂಡ ಮನೆಯಲ್ಲಿ ಸ್ಟಿಚ್ ಮಾಡಿದ್ರೆ ಅದು ಗಟ್ಟಿಯಾಗಿರ್ತದೆ ಮತ್ತು ನಮಗೆ ಸೂಕ್ತವಾಗಿರ್ತದೆ. ಯಾವ ರೀತಿ ಮಾಡಬಹುದು ಆ ರೀತಿ ನಮಗೆ ಅದಕ್ಕೆ ಸ್ಟಿಚ್ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಇದು ನಾವು ತಿಳ್ಕೊಳ್ಬೇಕು. ಇನ್ನು ಇಲ್ಲಿ ತರಬೇತಿದಾರರು ಬಹುಶಃ ನಮಗೆ ಕಳೆದ ಮೀಟಿಂಗ್ ಬರ್ತಾರೆ ಅಂತ ಹೇಳಿದ್ರು, ಇವತ್ತು ಕಡಿಮೆ ಇದ್ದೀವಿ. ನನಗೆ ಒಕ್ಕೂಟದ ಸುಮಿತ್ರಾ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು. ಹಾಗೆ ಅದಕ್ಕೆ ತರಬೇತಿಯನ್ನ ಯಶಸ್ಸು ಮಾಡಲಿಕ್ಕೆ ಸಹಕಾರ ಮಾಡಬೇಕು. ಹಾಗೆ ನಮ್ಮ ಮೇಡಮ್ ಅವರಿದ್ದಾರೆ. ಪರಮ ಪೂಜ್ಯ ಕಾವಂದರ ಮತ್ತು ಮಾತೃಶ್ರೀಯಮ್ಮನವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಇವತ್ತಿನ ಜ್ಞಾನ ವಿಕಾಸ ಮಹಿಳಾ ಕಾರ್ಯದಂತಹ ಟೈಲರಿಂಗ್ ತರಬೇತಿ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉದ್ಘಾಟನೆ ಮಾಡಿರುವಂತಹ ನಮ್ಮ ಆತ್ಮೀಯರು ಜನಜಾಗೃತಿ ವೇದಿಕೆಯ ನೆಲ್ಯಾಡಿಯ ಅಧ್ಯಕ್ಷರಾಗಿರುವಂತಹ ಜಯನಂದ್ ಸರ್ ಹಾಗೂ ನಮ್ಮ ಕೌಕ್ರಡಿ ಒಕ್ಕೂಟದ ಅಧ್ಯಕ್ಷರಾದ ಬಾಲಕೃಷ್ಣ ಸರ್ ಹಾಗೂ ನಮ್ಮ ತರಬೇತಿದಾರ ಹೊಂದಿರುವಂತಹ ಶ್ರೀಮತಿ ಗೀತಾ ಅವರೇ ಹಾಗೂ ನಮ್ಮ ಜ್ಞಾನ ವಿಕಾಸದ ಸಮನ್ವಯ ಅಧಿಕಾರಿಗಳ ಶ್ರೀಮತಿ ಚೇತನ ಮೇಡಮ್, ನಮ್ಮ ವಲಯದ ಮೇಲ್ವಿಚಾರಕರ ಆನಂದ್ ಸರ್
ಮತ್ತೆ ನೆಲ್ಯಾಡಿ ಒಕ್ಕೂಟದ ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಸುಮಿತ್ರಾ ಮೇಡಮ್ ಅವರು, ಬಂದಿರುವಂತಹ ಎಲ್ಲ ಸೇವಾ ಪ್ರತಿನಿಧಿಗಳು ಮತ್ತು ಈ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕೂತಿರುವಂತಹ ವಿದ್ಯಾರ್ಥಿಗಳು. ಈಗ ನಾನು ಧರ್ಮಸ್ಥಳದಲ್ಲಿ, ನಾನು ITI ಮಾಡಿದ್ದು ಕೂಡ ಧರ್ಮಸ್ಥಳದಲ್ಲಿ, ನಾನು ಕೂಡ ರುಡ್ಸೆಟ್ ಅಲ್ಲಿ ಒಂದು 95 ಇಸ್ವಿಯಲ್ಲಿ 15 ದಿವಸ ಟ್ರೈನಿಂಗ್ ತೆಗೆದದ್ದು ಕೂಡ ಧರ್ಮಸ್ಥಳದಲ್ಲಿ, ನಾನು ಊಟ ಮಾಡೋದು ಕೂಡ ಧರ್ಮಸ್ಥಳ ವತಿಯಿಂದಲೇ. ಅದಕ್ಕೋಸ್ಕರ ಧರ್ಮಸ್ಥಳ ಅಂತ ಹೇಳುವಂತಹ ಅಷ್ಟು ಅಭಿಮಾನ. ಮಾತೃಶ್ರೀ ಅಮ್ಮ ಇರ್ಬೋದು, ಕಾವಂದರಿ ಇರ್ಬೋದು, ಎಲ್ಲ ದೈವದವರನ್ನು ನಾನು ಬೇಡಿಕೊಳ್ಳುತ್ತಾ, ನೀವು ಇಲ್ಲಿ ತರಬೇತಿದಾರರಾಗಿ ಇನ್ನೊಬ್ಬರಿಗೂ ತರಬೇತಿ ಕೊಡುವಂತ ಒಂದು ಅವಕಾಶ ಆ ಸ್ವಾಮಿಯವರು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸುತ್ತಾ ನನ್ನೆರಡು ಮಾತನ್ನು ಕೊನೆಗೊಳಿಸುತ್ತೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಪರಮ ಪೂಜ್ಯ ಕಾವಂದರಿ ಆಶೀರ್ವಾದ ಪಡೆಯುವುದು, ಮುಂಚೆನೆ ಮಾತೃಶ್ರೀಯಮ್ಮನ ಉಪಾಶೀರ್ವಾದವನ್ನು ಪಡೆಯುವುದು. ಇಲ್ಲಿ ನಮ್ಮ ಜ್ಞಾನವಿಕಾಸ ಮಹಿಳಾ ಕಾರ್ಯಕ್ರಮದ ಹೊಲಿಗೆ ತರಬೇತಿಯಿಂದ ಈ ಹೊಲಿಗೆ ಅಧ್ಯಕ್ಷರಾದ ಜಯರಾಮ್ ಸರ್ ಮುಂದೆ, ಮುಂಚೆನೆ ಸೌರಕರ್ನಾಟಕದ ಪ್ರತಿನಿಧಿಯಾದ ರಮೇಶ್ ಬಾಳಿನ ಮುಂದೆ, ಮುಂಚೆನೆ ನಮ್ಮ ನೆಲ್ಯಾಡಿ ವಲಯದ ಮೇಲ್ವಿಚಾರಕರಾದ ಆನಂದ್ ಸರ್ ಮುಂದೆ, ಮುಂಚೆನೆ ನೆಲ್ಯಾಡಿ ಒಕ್ಕೂಟದ ಉಪಾಧ್ಯಕ್ಷರಾದ ಸುಮಿತ್ರಾ ಮೇಡಮ್ ಮುಂದೆ, ಬೊಕ್ಕ ನಮ್ಮ ಈ ತರಬೇತಿ ಕೊರ ಮತ್ತು ಅಂಚಿನ ಗೀತಾ ಮೇಡಮ್ ನಮ್ಮಟ್ಟು ಮುಂದೆ, ಅಂಚನೆ ನಮ್ಮ ಜ್ಞಾನ ವಿಕಾಸ ಸಮನ್ವಯಕಾರಿಯಾಗಿನ ಚೇತನ ಮೇಡಮ್ ಮುಂದೆ, ಅಂಚನೆ ಮಾತಾ ಇಲ್ಲ ನೆಲ್ಯಾಡಿ, ಕೌಪ್ರಾಡಿ, ವಿಜಯಂಪಾಡಿ ಆದಿ ಒಕ್ಕೂಟದ ಸೇವಾ ಪ್ರತಿನಿಧಿಗಳಿಲ್ಲ. ಸರಿ, ಮಾತ್ರ ನಮ್ಮ ಈ ತರಬೇತಿ ಬರ್ತನ ಅಂಚಿನ ನಿಮ್ಮ ಅಕ್ಕನಿಗೆ ಪೂರ ಇಲ್ಲ. ಇನ್ನಿ ಹೆಚ್ಚಿನ ದಾಳಿ ಮಾಡ್ಕೊಳ್ಳುವಂಥ ದಾಳಿ ಇನ್ನಿ ನಮ್ಮ ಸರಳ ಪಂಡೀರ್ ರಮೇಶನ್ನೇ ಪಾತಿರಿ ಅಂಚನೆ ಉದ್ಘಾಟನೆ ಮಾಡ್ತಾನ ಸರಳ ಪಾತಿರ್ತೀರಿ ಬಂತೀರಿ ಪೂರ ವಿಷಯ ನಮ್ಮ ಅವೇ ಯಾರು ಮಣ್ಣಲೆಕ್ಕ ಎನ್ನಲ್ಲಿ ಕೊಡು ಗಾಣೆ ಮಟ್ಟಂತೆ ಒಂಜಿ ರೆಡಿಮೇಡ್ ಡ್ರೆಸ್ ಮಾಡ್ತಾವು ಎನ್ನಲ್ಲಿ ಕೊಡು ಆರೋಗ್ಯ ಆತ ಎಡ್ಡ ತುಂಬುದು ದಯಪಂಡಿ ದುಂಬು ಪೂರ ಒಂಜಿ ನಮ್ಮ ಒಂಜಿ ಡ್ರೆಸ್ ತೆತ್ತೊಂಡ ಐಕ್ಲ ಪುರ ಶಾಲೆ ಹೋದಾಗ ಒಂಜಿ ಡ್ರೆಸ್ ತೆತ್ತೊಂಡ 1 ವರ್ಷ ಗ್ಯಾರಂಟಿ ಮಾಡಿದೆ, ಖಂಡಿತ 1 ವರ್ಷ ಮಾಡೋದಿತ್ತು. ಇನ್ನಿ ಅಂಚಿನ ಅಲ್ಪ ಇನ್ನಿ ನಮ್ಮ ಪೂರ ಏರ್ಪಡತ್ತಲ್ಲ ನಮ್ಮ ರೆಡಿಮೇಡ್ ಬರ್ತವೆ. ಈ ತರಬೇತಿ ಎಡ್ಡೆ ರೀತಿ ದೇತೊಂಕ ಎಡ್ಡೆ ರೀತಿ ದೇತೊಂದು ದಯಪಂಡ ಒಂದು ಜೀವನ ಕೊಂಚ ಸಾಗಿಲ್ಲ. ಇನ್ನಿ ಒಂಜಿ ಇಲ್ಲನೇ ಒಂದು ಮಿಷನ್ ತಿಂದು ಬಲ್ಲೊಂದು ಅಂದ ಅದು ಟೋಟಲ್ ಪೂರ ಬೈಲಲ್ಲಿ ಬರ್ತದೆ. ಪುರ್ಸೋದಿ ಪುನಃ ಪುಲ್ಲಾರೆಲ್ಲ ಕೊಂಡು ಅಡಿಗೆಲ್ಲ ಮಾಡ್ತದೆ, ಬೆತ್ತೆತ್ತನ ಚೂರು ಬೆತ್ತದವೆಲ್ಲ ಅಲ್ಪಲ್ಲಿ ಜೋಕ್ಲು ಬಣ್ಣ ಕುಂಟ್ಲಾರ್ದು ಬಾಡುತ್ತೆ. ನಮ್ಮ ಈ ವಿದಾಯ ಬಂದಿತ್ತು ಅಂದ್ರೆ ನನಗೆ ಬರ್ಪಡ್ದು ಭಯ ಉಂಟಾಗ ನಮ್ಮ ಇಲ್ಲದ ಊರ ಆಪನ ಮುಂದೆ ಕೈಜವು. ಅದಕ್ಕೋಸ್ಕರ ಅದನ್ನು ಎಡ್ಡೆ ರೀತಿ ಇರ್ತೇನೆ ನಿಮಗೆ ಮಲ್ಪಡೆ ಖಂಡಿತ ಒಂದು ಯೋಜನೆದ ಒಂಜಿ ಜ್ಞಾನ ವಿಕಾಸಗಳು ಎಡ್ಡೆಡ್ಡೆ ದೆಕ್ಕು ತುಂಬಲ ಸುಮಾರು ದಿನ ಬಂದ್ಕೊಂಡು ನಮ್ಮ ಮೇಡಮು ಭಯಂಕರ ಪ್ರಯತ್ನ ಅವರಲ್ಲಿರುವ ಎಡ್ಡೆ ಕಾರ್ಯಕ್ರಮ ದಿವೊಂದು ಎಡ್ಡೆ ಕೆಲಸ ಒಂದು ದಿವೊಂದು ಪೋಯಿನ ಕೆಲಸ ಅಲ್ಲ ಈ ಉಂಟಲ್ಲ ಪೈಲಾತಿ ಜವು ಎಡ್ಡೆ ಪೋಂದು ನೀವು ಒಬ್ಬೇ ಒಂದು ವಿಷಯ ಆಯ್ತು ಒಂಜಿ ಕೌಪ್ರಾಣಿಗಂತೂ ತುಣುದಂಡ ಒಂಜಿ ಜ್ಞಾನ ವಿಕಾಸ ತೆಟ್ಟೆ ಒಂಜಿ ಭಜನೆದ ಭಾರಿ ಒಂಜಿ ಖುಷಿ ಆಗುದು. ಪ್ರತಿ ಒಂಜಿ ನಮ್ಮ ವಲಯ ಹಿಡಿತೀವಿ ಸರ್ವನಲ್ಲಿ ಕೊನೆ ಶೌರ್ಯ ನೀ ರಮೇಶನ್ನ ತೆಟ್ಟು ಏನೋ ಲೈಕ್ ಸದಸ್ಯರು ಅಣ್ಣ ಇಲ್ಲಿ 6 ಮಂದಿ ಅಧಿಕಾರ ಬಾರಿಸುವಗಳು ಮೇಡಮ್ ಒಳ್ಳೆ ನಮ್ಮ ಸಂಯೋಜಕ್ಕೆ ಆಗಿ ಅಂದರೆ ಬಾರಿಸುವ ಕೂಡ ಅವಲ ಒಂದು ಅವೇ ಇಂದುಲ ನಮ್ಮ ಈ ತರಬೇತಿ ನಮ್ಮ ದೀವಂತ ಅನ್ನೊಂದು ಖಂಡಿತ ಒಂದು ಯಶಸ್ವಿ ಅವಳು ಎಡ್ಡೆ ಪ್ರಯೋಜನ ಬರಡು ನನಗೆ ನನ್ನ ಮಿತ್ತಿಲ್ಲ ಎಡ್ಡೆ ಒಂದು ಈ ತರಬೇತಿ ದೇತೊಂದು ನಮ್ಮ ಮಾಂತಿರ್ಲ ಅದನ್ನ ಉಪಯೋಗವನ್ನು ಪಡೆಯಬೇಕು ಅಂದ್ಕೊಂಡೊಂದು ಈ ತರಬೇತಿಗೆ ಅಂಚನೆ ಪರಮ ಪೂಜ್ಯ ಕಾವಂದಿರನಲ್ಲ ಮಾತೃಶ್ರೀ ಅಮ್ಮನವಳ ಅಂಚನೆ ಮಂಜುನಾಥ ದೇವರನಲ್ಲ ಅಣ್ಣಪ್ಪ ಸ್ವಾಮಿನವಳ ಕೃಪಾಶ್ರಮದ ಏಪಲ ಇಪ್ಪಾಡು ಒಂದು ಎಡ್ಡೆ ರೀತಿ ನಡಪಾಡ ಬಂದದ್ದು ಬೇಡೊಂದು ಇಂಕ್ ಪಾತ್ರ ಅವಕಾಶ ಬಂತು ಬಂದ ಇಲ್ಲಿ ಮಾಂತಿರಗಳ ಮುಂದಿಸ ಒಂದು ಅಧ್ಯಕ್ಷರಾಗಿ ಬಹಳ ಅಚ್ಚುಕಟ್ಟಾಗಿ ತಮ್ಮ ಸಮಯವನ್ನು ಒಂದು ಒಕ್ಕೂಟದ ಎಲ್ಲ ಸೇವೆಗಳಿಗೆ ಮೀಸಲಿಡುವಂತ ಅಧ್ಯಕ್ಷರಲ್ಲಿ ಒಬ್ಬರಾಗಿ ಇವರು ಇದ್ದಾರೆ. ಇವರು ಈ ನಮ್ಮ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ತುಂಬಾ ಚೆನ್ನಾಗಿ ನಮ್ಗೆ ಎಲ್ಲ ವಿಚಾರದ ಬಗ್ಗೆ ಎಲ್ಲ ಅತಿಥಿಗಳು ತುಂಬಾ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಶಿಸ್ತಿನ ಬಗ್ಗೆ ಇರ್ಬೋದು, ನಾವು ಭಾಗವಹಿಸುವಂತ ವಿಧಾನ ಇರ್ಬೋದು, ನಮಗೆ ಸಿಕ್ಕಿದಂತ ಅವಕಾಶ ಇರ್ಬೋದು, ಎಲ್ಲವನ್ನು ನಮಗೆ ತುಂಬಾ ಚೆನ್ನಾಗಿ ವಿವರವನ್ನು ಕೊಟ್ಟಿದ್ದಾರೆ ಎಲ್ಲ ಅತಿಥಿಗಳಿಗೆ ಅನಿಸುತ್ತಾ ಇಲ್ಲಿ ನಮ್ಮ ಹೊಲಿಗೆ ತರಬೇತಿಯ ಉದ್ಘಾಟನಾ ಕಾರ್ಯಕ್ರಮ ಈ ಒಂದು ಉದ್ಘಾಟನೆ ಮಾಡಿದ ನಮ್ಮ ನೆಲ್ಯಾಡಿ ವಲಯದ ಜನಜಾಗೃತಿ ವೇದಿಕೆಯ ವಲಯದ ಅಧ್ಯಕ್ಷರಾಗಿರುವ ನಮ್ಮ ಮಾತನ ಪರವಾದ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಕಾರ್ಯಕ್ರಮದ ಅಸಂಬದ್ಧ ಒಕ್ಕೂಟದ ಅಧ್ಯಕ್ಷರಾಗಿರುವ ಬಾಲಕೃಷ್ಣ ಗೌಡ ಎಲ್ಲರಿಗೂ ನಮ್ಮ ಮಾತಿನ ಪರವಾದ ತುಂಬ ಧನ್ಯವಾದಗಳು.
ಕಾವ್ಯ ಮತ್ತು ನಮ್ಮ ಸೇವಾ ಪ್ರತಿನಿಧಿ ಹೇಮಾವತಿ ಅಕ್ಕ ಅರೆಲ್ಲ ನಮ್ಮ ಮಾತಿನ ಪರವಾದ ತುಂಬ ಧನ್ಯವಾದವನ್ನು ಸಮರ್ಪಿಸುವುದು. ನಂಚನೆ ಗೊತ್ತ ನಂಚನ ನಮ್ಮ ಸೇವಾ ಪ್ರತಿನಿಧಿ ಮಿತ್ರ ನಂಚನ ಹೇಮಾವತಿ ವೇದ ನಂಚನೆ ಕವಿತಾ ಮೇಡಮ್ಗಳ ಒಂದೇ ಪಾತ್ರ ಧನ್ಯವಾದವನ್ನು ಸಮರ್ಪಿಸುವುದಿಲ್ಲ. ಬೆಳಗ್ಗೆ ತರಬೇತಿ ಪಡೆಯುವ ಫಲಾನುಭವಿಗಳಿಗೆಲ್ಲ ಧನ್ಯವಾದನ ಸಮರ್ಪಿಸುವುದಿಲ್ಲ. ನಮ್ಮ ಕಮಲಾಕ್ಷಿ ಮೇಡಮ್ ಅವರಿಗೆ ನಮ್ಮ ಮಾತಿನ ಪರವಾದ ಧನ್ಯವಾದನ ಸಮರ್ಪಿಸುವುದು ಧನ್ಯವಾದ ಸಮರ್ಪಣೆಗೊಳಿಸುವುದು. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಎಲ್ಲರೂ ಕೂಡ ಟೈಲರಿಂಗ್ ಇದು ಉದ್ಘಾಟನಾ ಸಮಾರಂಭದ ವಿಡಿಯೋ ನೋಡಿದ್ರಿ ಅಲ್ವಾ, ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಾವೇನೆಲ್ಲ ಕಲ್ತ್ವಿ ಅನ್ನೋ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಈ ವಿಡಿಯೋ ಹೇಗಾಯಿತು ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ.